Jai Shri Gurudev. Hi to everyone. Myself Pallavi R, Commerce Department, SAC College, Nagmangla. My today's teaching is for second year Commerce 4 SEM students. Subject name is Principles and Practice of General Insurance. Chapter name is Underwriting and Settlement of Claims. So, first we know about the meaning of underwriting. ಅಂಡರ್ ರೈಟಿಂಗ್ ಮೀನ್ಸ್ ವಿಮಾ ಭರವಸೆ. ಅಂಡರ್ ರೈಟಿಂಗ್ನ ನಾವು ಕನ್ನಡದಲ್ಲಿ ವಿಮಾ ಭರವಸೆ ಅಂತ ಕೂಗ್ತೀವಿ. ಸೊ ಬೈ ಜಸ್ಟ್ ನೋಯಿಂಗ್ ದ ಮೀನಿಂಗ್ ಆಫ್ ಅಂಡರ್ ರೈಟಿಂಗ್ ಮೀನ್ಸ್ ಅಸಂಪ್ಷನ್ ಆಫ್ ಲಯಬಿಲಿಟಿ, ಹೊಣೆಗಾರಿಕೆಯ ಸ್ವೀಕಾರ. All risks are after valualized, the selection of insurers, fixation of premium, formation of rules and regulations regarding the policies are done by the underwriting process. ಹಾಗಂದರೆ ಎಲ್ಲ ಅಪಾಯಗಳನ್ನು, ನಷ್ಟಗಳನ್ನ, ತೊಂದರೆಗಳನ್ನು ಸಂಪೂರ್ಣವಾಗಿ ಮೌಲ್ಯೀಕರಿಸಿದ ಬಳಿಕ ಪಾಲಿಸಿದಾರರನ್ನು ಆಯ್ಕೆ ಮಾಡುವಂತಹ ಕೆಲಸಗಳು ವಿಮಾ ದರಗಳನ್ನು ನಿರ್ಧರಿಸುವಂಥದ್ದು ಮತ್ತು ಆ ಬಳಿಕ ವಿಮೆ ಪಾಲಿಸಿಯ ನಿಯಮಗಳು ಮತ್ತು ಷರತ್ತುಗಳನ್ನು ನಿರ್ಧರಿಸುವ ಕಾರ್ಯಗಳನ್ನು ನಾವು ವಿಮಾ ಭರವಸೆಯ ಕಾರ್ಯಗಳು ಅಂತ ಕರಿತೀವಿ. ಇವೆಲ್ಲ ಕೆಲಸಗಳು ವಿಮಾ ಭರವಸೆಯಲ್ಲಿ ಒಳಗೊಂಡಿರ್ತದೆ. ಆ್ಯಂಡ್ ಆಫ್ಟರ್ ದಟ್ ದ ಅಂಡರ್ ರೈಟಿಂಗ್ ಆರ್ ಡನ್ ಬೈ ದ ಪ್ರೊಫೆಷನಲ್ಸ್ ಆ್ಯಂಡ್ nowadays the underwriting is become a special discipline in the process of insurance industries, and the underwriting are done by those persons, they are called as underwriters. ವಿಮಾ ಭರವಸೆಯ ಕೆಲಸಗಳನ್ನು, ಕಾರ್ಯಗಳನ್ನ ನಡೆಸುವಂಥ ವ್ಯಕ್ತಿಗಳನ್ನ ನಾವು ವಿಮಾ ಭರವಸೆದಾರರು ಅಂತಲೂ ಕರಿತೀವಿ. ಸೊ ದಿಸ್ ಈಸ್ ಅಪ್ ಟು ದ ಮೀನಿಂಗ್ ಆಫ್ ಅಂಡರ್ ರೈಟಿಂಗ್. ಆ್ಯಂಡ್ ಫರ್ದರ್ we discuss about the objectives of underwriting. Objectives of underwriting ಯಾವ್ಯಾವುದು ಅಂತ ನೋಡೋದಾದರೆ, ದ ಫಸ್ಟ್ ಒನ್ ಈಸ್ ಇಂಟ್ರೆಸ್ಟ್ ಆಫ್ ದ ಇನ್ಶೂರೆನ್ಸ್ ಕಂಪನಿ. ಇಂಟ್ರೆಸ್ಟ್ ಆಫ್ ದ ಇನ್ಶೂರೆನ್ಸ್ ಕಂಪನಿ. ಸೊ ದ ಇಂಟ್ರೆಸ್ಟ್ ಆಫ್ ದ ಇನ್ಶೂರೆನ್ಸ್ ಕಂಪನಿ ಶುಡ್ ನಾಟ್ ಡಿಸ್ಟರ್ಬ್ಡ್. ವಿಮಾ ಕಂಪನಿಯ ಹಿತಾಸಕ್ತಿಗೆ ಧಕ್ಕೆ ಉಂಟು ಮಾಡುವಂತಹ ಅಪಾಯಗಳನ್ನು ಆಯ್ಕೆ ಮಾಡದಿರುವುದು ವಿಮೆ ಭರವಸೆಯ ಒಂದು ಪ್ರಮುಖವಾದ ಉದ್ದೇಶವಾಗಿದೆ. ದ ಸೆಕೆಂಡ್ ಆಬ್ಜೆಕ್ಟಿವ್ ಈಸ್ ಪ್ರಪೋಸಲ್ ಇನ್ಶೂರರ್ಸ್ ಲಾಸ್ ಶುಡ್ ಬಿ ಕ್ಯಾಲ್ಕುಲೇಟ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಇನ್ಶೂರೆನ್ಸ್. ಸೊ ಅದು ಹೇಗಪ್ಪ ಅಂತಂದರೆ, ದ ಪ್ರಪೋಸಲ್ ಇನ್ಶೂರರ್ಸ್ ಲಾಸ್ ಶುಡ್ ಬಿ ಡಿಟರ್ಮೈನ್ಡ್ ಆ್ಯಂಡ್ ದ ಪ್ರೀಮಿಯಮ್ ಶುಡ್ ಬಿ ಫಿಕ್ಸಡ್. ಪ್ರಸ್ತಾಪಿತ ವಿಮೆದಾರನ ನಿರೀಕ್ಷಿತ ಸುಪ್ತ ನಷ್ಟವನ್ನು ನಿರ್ಧರಿಸಲು ವಿಮಾ ಭರವಸೆಯು ಸಹಾಯ ಮಾಡುತ್ತದೆ ಮತ್ತು ಹೀಗೆ ನಿರೀಕ್ಷಿಸಲಾದ ನಷ್ಟಕ್ಕೆ ಅನುಗುಣವಾಗಿ ವಿಮಾ ಪ್ರೀಮಿಯಂನ ನಿರ್ಧರಿಸುವುದು. ವಿತೌಟ್ ಮೇಕಿಂಗ್ ದ ಆಂಟಿಸಿಪೇಟೆಡ್ ಲಾಸ್ ದ ಪ್ರೀಮಿಯಂ ಕೆನಾಟ್ ಬಿ ಫಿಕ್ಸ್ಡ್. ಮುಂದೆ ಎಷ್ಟು ನಷ್ಟ ಆಗಬಹುದು ಅಂತ ಅಂದಾಜಿಸದೇನೆ ಪ್ರೀಮಿಯಮನ್ನು ಫಿಕ್ಸ್ ಮಾಡೋದು ಕಷ್ಟ ಸಾಧ್ಯ. ಸೊ ಈ ಒಂದು ಕೆಲಸನ ಯಾರು ಕೈಗೊಳ್ತಾರೆ ಅಂತಂದರೆ ವಿಮಾ ಭರವಸೆದಾರರು ಕೈಗೊಳ್ತಾರೆ. ದ ಥರ್ಡ್ ಆಬ್ಜೆಕ್ಟಿವ್ಸ್ ಆಫ್ ಅಂಡರ್ ರೈಟಿಂಗ್ ಈಸ್ ಇನ್ಕಮ್ ಮಸ್ಟ್ ಬಿ ಕ್ರಿಯೇಟೆಡ್. ಇನ್ಕಮ್ ಮಸ್ಟ್ ಬಿ ಕ್ರಿಯೇಟೆಡ್. ದಟ್ ಮೀನ್ಸ್ ವಿಮಾ ವ್ಯವಹಾರದ ಕಂಪನಿಗಳ ನಿರ್ವಹಣೆ ಮಾಡಲು ಮತ್ತು ಅದನ್ನು ವಿಸ್ತರಿಸಲು ವಿಮಾ ಪ್ರೀಮಿಯಮಿಂದ ಸಾಕಷ್ಟು ಆದಾಯ ಸೃಷ್ಟಿ ಮಾಡುವಂತೆ ಮಾಡುವುದು ಅಂಡರ್ ರೈಟಿಂಗ್ನ ಇನ್ನೊಂದು ಬಹುಮುಖ್ಯವಾದ ಉದ್ದೇಶ ಆಗಿದೆ. ದ ಫೋರ್ತ್ ಒನ್ ಈಸ್ ಅಡಿಕ್ವೇಟ್ ಪ್ರಾಫಿಟ್. ಅಫ್ಕೋರ್ಸ್ ಪ್ರಾಫಿಟ್ ಈಸ್ ದ ಟಾನಿಕ್ ಫಾರ್ ದ ಬಿಸ್ನೆಸ್, ವೆದರ್ ಇಟ್ ಮೇ ಬಿ ದ ಸರ್ವಿಸ್ ರೆಂಡರಿಂಗ್ ಇಂಡಸ್ಟ್ರಿ ಆರ್ ದ ಪ್ರಾಫಿಟ್ ಮೇಕಿಂಗ್ ಇಂಡಸ್ಟ್ರಿ. ಪ್ರಾಫಿಟ್ ಈಸ್ ಕಂಪಲ್ಸರಿ ನೆಸೆಸಿಟಿ ಬೈ ದ ಬಿಸ್ನೆಸ್. ವಿಮಾ ವ್ಯವಹಾರಗಳಿಂದ ನ್ಯಾಯೋಚಿತವಾದಂತಹ ಲಾಭಗಳು ಬರುವಂತೆ ಭರವಸೆಯನ್ನು ನೀಡುವುದು ಅಂಡರ್ ರೈಟಿಂಗ್ನ ಇನ್ನೊಂದು ಬಹುಮುಖ್ಯವಾದ ಉದ್ದೇಶ ಆಗಿದೆ. ದ ನೆಕ್ಸ್ಟ್ ಆಬ್ಜೆಕ್ಟಿವ್ ಆಫ್ ಅಂಡರ್ ರೈಟಿಂಗ್ ಈಸ್ ಡಿಸ್ಚಾರ್ಜ್ ಆಫ್ ಹಾರ್ಮ್ಫುಲ್ ಸಿಚುಯೇಷನ್ಸ್. ಡಿಸ್ಚಾರ್ಜ್ ಮೀನ್ಸ್ ವರ್ಜಿಸುವುದು, ಬಿಟ್ಟು ಬಿಡುವುದು ಅಂತ ಹೇಳಿ. ಸೊ ಹಿಯರ್ ಅತ್ಯಧಿಕ ಅಪಾಯಗಳನ್ನು ತಂದೊಡ್ಡುವ ಮತ್ತು ವಿಮೆ ಕಂಪನಿಯ ವ್ಯವಹಾರದ ಮೇಲೆ ಪ್ರತಿಕೂಲವಾದಂತಹ ಅಡ್ಡ ಪರಿಣಾಮಗಳನ್ನು, ಕೆಟ್ಟ ಪರಿಣಾಮಗಳನ್ನು, ದುಷ್ಪರಿಣಾಮಗಳನ್ನು ಬೀರುವಂತಹ ಸನ್ನಿವೇಶಗಳನ್ನ ವರ್ಜಿಸುವುದು, ಬಿಟ್ಟು ಬಿಡುವುದು ಅಂಡರ್ ರೈಟಿಂಗ್ನ ಇನ್ನೊಂದು ಬಹುಮುಖ್ಯವಾದ ಉದ್ದೇಶ ಆಗಿದೆ. The last objective of underwriting is to accept or to reject the proposals.
all proposals given to the insurance is not accepted or rejected. ಯಾವ ಒಂದು ಪ್ರಸ್ತಾವನೆ ಇನ್ಶೂರೆನ್ಸ್ ಕಂಪನಿಗೆ ಬಂತು ಅಂದರೆ ಅದನ್ನೆಲ್ಲನೂ ಅವರು ಪುರಸ್ಕರಿಸೋದಕ್ಕಾಗಲ್ಲ ಅಥವಾ ಎಲ್ಲನೂ ತಿರಸ್ಕರಿಸೋದಕ್ಕಾಗೋದಿಲ್ಲ. ಹಿತಕರವಾದಂತಹ ಪ್ರಸ್ತಾವನೆಯನ್ನು ಅವರು ಒಪ್ಪಿಕೊಳ್ಳುತ್ತಾರೆ, ಅಹಿತಕರವಾದಂಥ ಪ್ರಸ್ತಾವನೆಯನ್ನು ಅವ್ರು ಏನು ಮಾಡ್ತಾರೆ, ತಿರಸ್ಕರಿಸ್ತಾರೆ. ದಿಸ್ ಆರ್ ಆಲ್ ದ ಆಬ್ಜೆಕ್ಟಿವ್ಸ್ ಆಫ್ ಅಂಡರ್ ರೈಟಿಂಗ್. ಸೊ ನೆಕ್ಸ್ಟ್ ಮುಂದೆ ನೋಡೋದಾದರೆ ದ ಪ್ರಿನ್ಸಿಪಲ್ಸ್ ಆಫ್ ಅಂಡರ್ ರೈಟಿಂಗ್. ಸ್ಟೂಡೆಂಟ್ಸ್, ನಾನು ಫಸ್ಟ್ ಚಾಪ್ಟ್ರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ನಿಮಗೆ ರಿಗಾರ್ಡಿಂಗ್ ದ ಪ್ರಿನ್ಸಿಪಲ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಇನ್ಶೂರೆನ್ಸ್ ಬಗ್ಗೆ ನಾನು ನಿಮಗೆ ಫಸ್ಟ್ ಚಾಪ್ಟ್ರಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ಟುಡೇ ನವ್ ವಿ ಡಿಸ್ಕಸ್ ಅಬೌಟ್ ದ ಪ್ರಿನ್ಸಿಪಲ್ಸ್ ಆಫ್ ಅಂಡರ್ ರೈಟಿಂಗ್ದು ಕೆಲವೊಂದು ತತ್ವಗಳಿದೆಯಂತೆ, ಅದು ಏನೇನು ಅಂತ ನೋಡೋಣ. ದ ಫಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಅಂಡರ್ ರೈಟಿಂಗ್ ಈಸ್ ಅಚೀವಿಂಗ್ ಅಂಡರ್ ರೈಟಿಂಗ್ ಪ್ರಾಫಿಟ್ ಅಂದರೆ ಕನ್ನಡದಲ್ಲಿ ವಿಮಾ ಭರವಸೆಯ ಲಾಭಗಳನ್ನು ಸಾಧಿಸುವುದು. ಸೊ ಅಂಡರ್ ರೈಟರ್ ಶುಡ್ ನಾಟ್ ಅಕ್ಸೆಪ್ಟ್ ಆಲ್ ದ ಹಜಾರ್ಡ್ಸ್ ಆರ್ ಲಾಸ್. ಸಮ್ ಆರ್ ಅಕ್ಸೆಪ್ಟೆಡ್ ಆ್ಯಂಡ್ ಸಮ್ ಆರ್ ರಿಜೆಕ್ಟೆಡ್ ಅಕಾರ್ಡಿಂಗ್ ಟು ದ ಇಂಟ್ರೆಸ್ಟ್ ಆಫ್ ದ ಇನ್ಶೂರೆನ್ಸ್ ಕಂಪನಿ. ಸೊ ವಿಮಾ ಭರವಸೆದಾರನು ಎಲ್ಲ ಸ್ವರೂಪದ ಅಪಾಯಗಳನ್ನು ಸ್ವೀಕರಿಸಬಾರದು. ಕೆಲವೊಂದು ಅಪಾಯಗಳನ್ನು ಸ್ವೀಕರಿಸಬೇಕು, ಕೆಲವೊಂದನ್ನು ತಿರಸ್ಕರಿಸಬೇಕು. ಯಾಕಪ್ಪ ಹೀಗೆ ಮಾಡಬೇಕು ಅಂತಂದರೆ ವಿಮಾ ಕಂಪನಿ ಹಿತದೃಷ್ಟಿಯಿಂದ ಇದನ್ನು ಈ ಒಂದು ಕೆಲಸನ ಅವರು ಮಾಡಲೇಬೇಕಾಗುತ್ತಂತೆ. ಅದರಿಂದ ವಿಮಾ ಕಂಪನಿಯ ಮೂಲ ಉದ್ದೇಶಗಳಿಗೆ ಧಕ್ಕೆ ಆಗದೇ ಇರುವಂತಹ ಅಪಾಯಗಳನ್ನು ಮಾತ್ರ ಅಂಡರ್ ರೈಟರ್ಸ್ ಆಯ್ಕೆ ಮಾಡಿಕೊಳ್ಬೇಕು. ಇನ್ನು ಮಿಕ್ಕದನ್ನೆಲ್ಲ ಅವರು ಸಾರಾಸಗಟಾಗಿ ತಿರಸ್ಕರಿಸಬಹುದು. ದ ಸೆಕೆಂಡ್ ಪ್ರಿನ್ಸಿಪಲ್ ಆಫ್ ಅಂಡರ್ ರೈಟಿಂಗ್ ಈಸ್ ಸೆಲೆಕ್ಷನ್ ಆಫ್ insurers. So here selection of insurers means one who liable to obey for the rules and restrictions of the company. That type of insurer should be selected, and also anticipated loss should be more than the actual loss. So here ಇದನ್ನು ಎಕ್ಸ್ಪ್ಲೈನ್ ಮಾಡೋದಾದರೆ, ಕಂಪನಿಯು ವಿಮಾ ಭರವಸೆಯ ಮಾನದಂಡಗಳಿಗೆ ಹೊಂದಿಕೆಯಾಗುವಂತಹ ಭರವಸೆದಾರರನ್ನು ಮಾತ್ರ ಆಯ್ಕೆ ಮಾಡಬೇಕು. ಯಾವ ಒಂದು ವಿಮೆದಾರರು ಕಂಪನಿಯ ನೀತಿ ನಿಯಮಗಳಿಗೆ ಬದ್ಧರಾಗಿರ್ತಾರೋ ಅಂತಹ ಒಂದು ಭರವಸೆದಾರರು ಆಯ್ಕೆ ಮಾಡಬೇಕು. ಜೊತೆಗೆ ವಿಮೆದಾರರು ಇಲ್ಲಿ ವಾಸ್ತವಿಕ ನಷ್ಟ ಅನುಭವವು ವಿಮಾ ಕಂಪನಿಯು ನಿರೀಕ್ಷಿಸಿದ ನಷ್ಟದ ಅನುಭವಕ್ಕಿಂತ ಅಧಿಕವಾಗಿರಬಾರದು ಅಂತ ಇನ್ನೊಂದು ಕಾನ್ಸೆಪ್ಟ್ನ ಹೇಳಿದ್ದಾರೆ. ಈ ಒಂದು ಕಾನ್ಸೆಪ್ಟ್ನ ನಾವು ಒಂದು ಎಕ್ಸಾಂಪಲ್ ಮೂಲಕ ತಿಳ್ಕೊಳ್ಳೋಣ. ಸೊ ಹಿಯರ್ ಇಲ್ಲಿ ಎರಡು ವಿಷಯಗಳು ಬರ್ತವೆ. ಒನ್ ಈಸ್ ಆಂಟಿಸಿಪೇಟೆಡ್ ಲಾಸ್ ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಆ್ಯಕ್ಚುಯಲ್ ಲಾಸ್. ಆಂಟಿಸಿಪೇಟೆಡ್ ಲಾಸ್ ಮೀನ್ಸ್ ನಾವು ಅಂದುಕೊಂಡಿರುವಂತಹ ಮುಂದೆ ಆಗಬಹುದಾದಂತಹ ನಿರೀಕ್ಷಿತವಾದಂತಹ ನಷ್ಟ. ಆಂಟಿಸಿಪೇಟೆಡ್ ಲಾಸ್ ಮೀನ್ಸ್ ನಿರೀಕ್ಷಿತ ನಷ್ಟ. ಆ್ಯಕ್ಚುಯಲ್ ಲಾಸ್ ಮೀನ್ಸ್ ನಿಜವಾಗಿ ಆಗಿರುವಂತಹ ನಷ್ಟ. ಸೊ ಹಿಯರ್ ಆಂಟಿಸಿಪೇಟೆಡ್ ಲಾಸ್ ಶುಡ್ ಬಿ ಮೋರ್ ದೆನ್ ದ ಆ್ಯಕ್ಚುಯಲ್ ಲಾಸ್. ಆಂಟಿಸಿಪೇಟೆಡ್ ಲಾಸ್ ಯಾವಾಗಲೂ ಆ್ಯಕ್ಚುಯಲ್ ಲಾಸ್ಗಿಂತ ಜಾಸ್ತಿ ಆಗಿರಬೇಕಂತೆ. ಇಲ್ಲ ಅಂತಂದರೆ ಇನ್ಶೂರೆನ್ಸ್ ಕಂಪನಿಗೆ ನಷ್ಟ ಆಗುತ್ತಂತೆ. ಅದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡೋಣ ಅಂದರೆ ಬೈ ಜಸ್ಟ್ ಟೇಕಿಂಗ್ ಆ್ಯನ್ ಎಕ್ಸಾಂಪಲ್. ಸೊ ಒಬ್ಬ ವ್ಯಕ್ತಿ ಫೈರ್ ಇನ್ಶೂರೆನ್ಸ್ನ ಮಾಡಿಸಿರ್ತಾನೆ ಫಾರ್ ಎಕ್ಸಾಂಪಲ್ 20,000ಕ್ಕೆ ಅಂತಂದರೆ ನಿರೀಕ್ಷಿತ ನಷ್ಟ ಎಷ್ಟಂತೆ 20,000 ಅಂತೆ. ಸೊ ಆಂಟಿಸಿಪೇಟೆಡ್ ಲಾಸ್ ಎಷ್ಟಿರುತ್ತಂತೆ 20,000 ಇರುತ್ತಂತೆ. ಆ ಒಂದು ಸಂದರ್ಭಗಳಲ್ಲಿ ದ ಆ್ಯಕ್ಚುಯಲ್ ಲಾಸ್ ಮಸ್ಟ್ ಬಿ ಲೆಸ್ ದ್ಯಾನ್ 20,000. ಆ್ಯಕ್ಚುಯಲ್ ಲಾಸ್ ಎಷ್ಟಿರಬೇಕಂತೆ 20,000ಗಿಂತ ಕಡಿಮೆ ಇರಬೇಕಂತೆ. ಸೊ ಹೀಗಾದರೆ ಮಾತ್ರ ಇನ್ಶೂರೆನ್ಸ್ ಕಂಪನಿಗೆ ಲಾಭ ಆಗುತ್ತಂತೆ, ಇಲ್ಲಾಂದರೆ ಇನ್ಶೂರೆನ್ಸ್ ಕಂಪನಿಗೆ ನಷ್ಟ ಆಗುತ್ತಂತೆ. ಸೊ ರಿಗಾರ್ಡಿಂಗ್ ದಿಸ್ ದ ಸೆಲೆಕ್ಷನ್ ಆಫ್ ಇನ್ಶೂರರ್ಸ್ ಆರ್ ಕ್ಯಾರಿಡ್ ಔಟ್ ಬೈ ದ ಅಂಡರ್ ರೈಟರ್ಸ್. ಈ ಒಂದು ವಿಷಯವಾಗಿ ಅಂಡರ್ ರೈಟರ್ಸು ಇನ್ಶೂರರ್ಸ್ನ ಬಹಳ ಜಾಗರೂಕತೆಯಿಂದ ಸೆಲೆಕ್ಷನ್ನ ಮಾಡ್ಕೋಬೇಕು. ದ ಥರ್ಡ್ ಪ್ರಿನ್ಸಿಪಲ್ ಆಫ್ ಅಂಡರ್ ರೈಟಿಂಗ್ ಈಸ್ ಪ್ರಾಪರ್ ಬ್ಯಾಲೆನ್ಸ್. So proper division of insurers according to their standards should be carried out correctly.
The premium rate should be determined to meet insurers' expenses and satisfy the claims of insurers. At the same time, loss production sector should be determined. So here ವಿಮೆದಾರರ ಗುಂಪಿನ ಎಲ್ಲ ಹಣದ ಬೇಡಿಕೆ ಮತ್ತು ವೆಚ್ಚಗಳನ್ನು ಪಾವತಿಸಲು ಸಾಕಾಗುವಷ್ಟು ಇರುವಂತಹ ಸರಾಸರಿ ವಿಮಾ ದರವನ್ನು ನಿಗದಿಸಿ ವಿಮಾ ಗುಂಪಿಗೆ ಅಳವಡಿಸಬೇಕು. ದಟ್ ಮೀನ್ಸ್ ಆ ಒಂದು ನಷ್ಟಕ್ಕೆ ಅವಶ್ಯಕತೆ ಇರುವಷ್ಟು ಪ್ರೀಮಿಯಂ ದರವನ್ನು ನಿರ್ಧರಿಸಿ ವಿಮಾ ಗುಂಪಿಗೆ ಅಳವಡಿಸಬೇಕು. ಅದೇ ರೀತಿ ನಷ್ಟದ ಉತ್ಪಾದನಾ ಲಕ್ಷಣಗಳುಳ್ಳ ಘಟಕಗಳನ್ನು ವರ್ಗೀಕರಿಸಿ ಅವರಿಗೂ ಕೂಡ ಅವರಿಗೆ ಅನುಗುಣವಾದಂತಹ ಅವರಿಗೆ ಭರಿಸಲು ಶಕ್ತಿ ಇರುವಂತಹ ದರಗಳನ್ನು ವಿಧಿಸಬೇಕು ಅನ್ನೋದು ಈ ಒಂದು ತತ್ವದ ಅರ್ಥವಾಗಿದೆ. ದ ಲಾಸ್ಟ್ ಪ್ರಿನ್ಸಿಪಲ್ ಆಫ್ ಅಂಡರ್ ರೈಟಿಂಗ್ ಈಸ್ ಚೇಂಜಿಂಗ್ ಈಕ್ವಿಟಬಲ್ ರೇಟ್ಸ್. ಚೇಂಜಿಂಗ್ ಈಕ್ವಿಟಬಲ್ ರೇಟ್ಸ್ ಮೀನ್ಸ್ ನ್ಯಾಯಯುತ ದರಗಳ ವಿಧಿಸುವಿಕೆ. ಸೊ ಹಿಯರ್ ಒಂದು ಗುಂಪಿಗೆ ಅನ್ವಯವಾಗುವ ವಿಮಾ ದರವನ್ನು ಇನ್ನೊಂದು ಗುಂಪಿಗೆ ವಿಧಿಸಬಾರದು. ಅಂದರೆ ದೇರ್ ಈಸ್ ಪ್ರಾಪರ್ ಚಾರ್ಜ್ ಆಫ್ ರೇಟ್ಸ್ ಟು ಡಿಫ್ರೆಂಟ್ ಲಾಸ್ ರಿಸ್ಕ್ ಆರ್ ಎನಿ ಅದರ್ ಪ್ರಾಬ್ಲಮ್ಸ್. ಯಾವುದು ಒಂದು ಪ್ರಾಬ್ಲಮ್ಗೆ, ಇನ್ನೊಂದು ನಷ್ಟಕ್ಕೆ, ಇನ್ನೊಂದು ವ್ಯಕ್ತಿಗೆ, ಇನ್ನೊಂದು ಟೈಪ್ ಆಫ್ ಇನ್ಶೂರೆನ್ಸ್ಗೆ ಅನುಗುಣವಾಗಿ ದರಗಳನ್ನು ನಿರ್ಧರಿಸಬೇಕಾಗುತ್ತಂತೆ. ಫಾರ್ ಎಕ್ಸಾಂಪಲ್ ನೋಡೋದಾದರೆ, ಆರೋಗ್ಯ ವಿಮೆಯಲ್ಲಿ 20 ರಿಂದ 30 ವಯೋಮಿತಿಯುಳ್ಳ ವಿಮೆದಾರನಿಗೆ ವಿಧಿಸುವಷ್ಟು ವಿಮಾ ದರವನ್ನು 50 ರಿಂದ 60 ವಯೋಮಾನದ ವಿಮೆದಾರನಿಗೆ ವಿಧಿಸಬಾರದು. ಏಕೆಂದರೆ ಎರಡೂ ವಯೋಮಾನದ ವಿಮೆದಾರರು ಎದುರಿಸುವ ಅಪಾಯಗಳ ತೀವ್ರತೆಗಳು, ತೊಂದರೆಗಳು, ಆರೋಗ್ಯದ ಲಕ್ಷಣಗಳು, ಸ್ವರೂಪಗಳು ವಿಭಿನ್ನವಾಗಿರ್ತವೆ. ಸೊ ಯುವ ವಯೋಮಾನದ ವಿಮೆದಾರರಿಗೆ ಮತ್ತು ಮಧ್ಯ ವಯಸ್ಸಿನ ವಿಮೆದಾರರಿಗೆ ಒಂದೇ ದರದ ಪ್ರೀಮಿಯಂ ವಿಧಿಸಬಾರದು ಅನ್ನೋದು ಈ ಒಂದು ತತ್ವದ ಅರ್ಥವಾಗಿದೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಪ್ರಿನ್ಸಿಪಲ್ಸ್ ಆಫ್ underwriting. In next class we discuss about the underwriting process. ವಿಮಾ ಭರವಸೆಯ ಪ್ರಕ್ರಿಯೆ ಯಾವ್ಯಾವು ಅನ್ನೋದನ್ನು ಮುಂದಿನ ತರಗತಿಗಳಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.